ಕರಿಬಸಪ್ಪ ಅವರೇ, ನೀವು ಬಹಳ ಬೇಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ರಿ ಅನ್ನುವಂಥದ್ದು ನಿಮ್ಮ ಜೊತೆಲಿದ್ದವರು ಬಹಳ ನಿರಾಸೆ ಪಡ್ಕೊಂಡ್ರು. ಅಂದರೆ ಜಂಟಿ ಆಗೋದವ್ರು ನೀವು ಬಹಳ ಬೇಗ ಹೊರಗಡೆ ಬಂದ್ಬಿಟ್ರಿ. ಸೊ ಈ ಬಾರಿಯ ಸೀಸನಲ್ಲಿ ನೀವು ಮನೆಯೊಳಗಡೆ ಇದ್ದಂಥ ಸಂದರ್ಭದಲ್ಲಿ ಈಗ ಯಾರ್ಯಾರ ಜೊತೆ ನೀವು ಕ್ಲೋಸ್ ಇದ್ರೋ ಅವರಲ್ಲಿ ಒಬ್ಬರು ಏನೋ ಫೈನಲಿಸ್ಟ್ ಆಗಿದ್ದಾರೆ ಅನ್ನೋ ವಿಚಾರಕ್ಕೆ ಬಂದರೆ ಯಾರು ಫೇವ್ರೇಟು, ಜೊತೆಗೆ ಯಾರು ಗೆಲ್ಲಬಹುದು ಅಂತ? ಸರ್ ನನ್ನ ಪ್ರಕಾರ ಈಗ ಆಲ್ರೆಡಿ 6 ಜನ ಉಳ್ಕೊಂಡಿದ್ದಾರೆ. ಸೊ 6 ಜನ ಉಳ್ಕೊಂಡಿದ್ದಾರೆ ಅಂದರೆ ಅವರೆಲ್ಲ ವಿನ್ನರ್ಸೇ. ಯಾಕಂದರೆ ಫಸ್ಟ್ ಡೇಯಿಂದ ಇಲ್ಲಿವರೆಗೂ ಅಷ್ಟು ಜನ ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರೆ, ಅಂದರೆ ಸರ್ವೆ ಆಗಿ ಬಂದಿದ್ದಾರೆ ಅವರು. ಸೊ ಅವರು ಇವತ್ತಿನ ದಿನ ಯಾರೋ ಒಬ್ಬರು ಗೆದ್ದರೂ ಕೂಡ ಅಲ್ಲಿ ಭಾಗವಹಿಸ್ತಾರೆ ಎಲ್ಲರೂ ಕೂಡ ಕರ್ನಾಟಕ ಜನತೆಯಿಂದ ಆಶೀರ್ವಾದ ಪಡೆದು ಗೆದ್ದಂಗೆ. ಸೊ ವ್ಯಕ್ತಿಗತವಾಗಿ ಇಲ್ಲಿ ನಾವು ನೋಡೋದಾದರೆ ಅಲ್ಲಿ 6 ಜನ ಇದ್ದಾಗ, ಯಾಕಂದರೆ ಪ್ರತಿಯೊಬ್ಬರೂ ಕೂಡ ಒಂದೊಂದು ಟ್ಯಾಲೆಂಟ್ ಇದೆ, ಒಬ್ಬೊಬ್ಬರಲ್ಲೂ ಒಂದೊಂದು ಇರುತ್ತೆ. ನಾವು ಒಬ್ರನ್ನೊಬ್ಬರನ್ನ ಕಂಪೇರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಈಗ ನಾವು ಜನತೆ ನೋಡ್ತಾ ಇದ್ದಾರೆ, ಅಂದರೆ ಯಾವ ಉದ್ದೇಶ ಇಟ್ಕೊಂಡು ನೋಡ್ತಾ ಇದ್ದಾರೆ ಬಿಗ್ ಬಾಸ್. ಎಂಟರ್ಟೈನ್ಮೆಂಟ್ ಬೇಕು ಅಂತ. ಸೊ ಬಿಗ್ ಬಾಸ್ ಅಂದರೆ ಏನು, ಈಗ ನಾವು ಕರ್ನಾಟಕಕ್ಕೆ ಏನಾದರೂ ಒಂದು ಒಳ್ಳೆಯ ಸಂದೇಶನ ಕೊಡಬೇಕು. ಯಾಕಂದರೆ ಪ್ರತಿಯೊಬ್ಬರು ಕೂಡ ಅವ್ರದ್ದೇ ಆದಂಥ ಒಂದು ಟೆನ್ಷನ್ ಇರುತ್ತೆ. ಕೆಲವ್ರಿಗೆ ಅವರು ಮನೆಯಲ್ಲಿ ಅವ್ರ ತಂದೆ ತಾಯಿಗಳಿಗೆ ಹುಷಾರೇ ಇದ್ದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅಂಥದನ್ನು ಕೆಲವರು ಬಿಟ್ಟು ಇವತ್ತಿನ ದಿನ ಬಿಗ್ ಬಾಸ್ ಶೋ ನೋಡ್ತಾ ಇದ್ದಾರೆ. ಇನ್ನು ಕೆಲವೊಂದು ಕೆಲಸಗಳಿಗೆ ಇಂಟರ್ವ್ಯೂ ಇರ್ತದೆ, ಸಂದರ್ಶನಕ್ಕೆ ಹೋಗಬೇಕು. ಅಂಥವರು ಕೂಡ ಅದ್ರ ಕಡೆ ಗಮನ ಕೊಡ್ದಂಗೆ ಇಲ್ಲಿ ಬಿಗ್ ಬಾಸ್ ಕಡೆಗೆ ಗಮನ ಕೊಡ್ಕೊಂಡು ನೋಡ್ತಾ ಇದ್ದಾರೆ. ಸೊ ಇದರಿಂದ ಏನಂತಂದರೆ ನಾವು ಬಿಗ್ ಬಾಸ್ ಇಂದ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಸಂದೇಶ ಕೊಡಬೇಕು. ಓಕೆ ಎಸ್. ಸತೀಶ್ ಅವರೇ, ನಿಮ್ಮ ಮಾತು, ಈ ಬಾರಿಯ ಸೀಸನ್ನಲ್ಲಿ ನೀವು ಕೂಡ ಭಾಗಿಯಾಗಿದ್ರಿ, ಜೊತೆಗೆ ಇನ್ನೂ ಇರಬೇಕಾಗಿತ್ತು ಅನ್ನೋದು ಒಂದಷ್ಟು ಜನದ ಮಾತು ಕೂಡ ಆಗಿತ್ತು. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಗೆಲ್ಲಬಹುದು? ಒಳಗಡೆ ನಾನಾ ರೀತಿಯ ಚರ್ಚೆಗಳಾಗ್ತಾ ಇದ್ದಾವೆ. ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ನಿಮ್ಮ ಫೇವ್ರೇಟ್ ಯಾರು ಗೆಲ್ಲಬಹುದು ಅನ್ನೋದು ಈಗ ಸದ್ಯಕ್ಕೆ. ನನಗೆ ಅಶ್ವಿನಿ ಗೌಡ ಅವರು ಫೇವ್ರೇಟು. ನನಗೆ ಅಶ್ವಿನಿ ಗೌಡ ಅವರು ಗೆಲ್ಲಬೇಕಂತ, ಯಾಕಂದರೆ ನಾನು ಹತ್ರದಿಂದ ಅವ್ರನ್ನ ನೋಡಿದ್ದೀನಿ. ಅಂದರೆ ಅವ್ರ ಆಚೆ ಏನು ಅವ್ರಿಗೆ ಬಗ್ಗೆ ಬ್ಯಾಡಾಗಿ ಬರ್ತಾ ಇದೆ ಅದೆಲ್ಲ ಅಲ್ಲಿ ಒಳಗಡೆ ಪ್ರಚೋದನೆ ಮಾಡ್ತಾ ಇರೋದಕ್ಕೆ ಅವರು ಜಗಳ ಮಾಡ್ತಾ ಇದ್ರಿಂದ ಪಾಪ ಆ ಥರ ಆಯಿತು. ಆದರೆ ಅವರು ಕ್ಯಾರೆಕ್ಟರ್ ವೈಸು ಅವ್ರ ಬಿಹೇವ್ ಅಲ್ಲಿ ಕಷ್ಟ ಬೀಳ್ತಾ ಇದ್ದಿದ್ದು ಆಮೇಲೆ ಎಲ್ಲ ನನಗೆ ಅವ್ರದ್ರಲ್ಲಿ ಒರಿಜಿನಲ್ ಅನ್ನಿಸ್ತು. ಅಂದರೆ ಬೇರೆಯವ್ರು ಬಂದು ಒಂದು TRPಗೋಸ್ಕರ ಒಂದು ಕಂಟೆಂಟ್ಗೋಸ್ಕರ ಮಾಡೋ ಥರ ಇತ್ತು. ಅವ್ರದ್ದು ಬಂದು ಏನೂ ಇಲ್ಲ, ಅವ್ರು ಕೆದಕ್ದಾಗ ಮಾತ್ರ ರ್ಯಾಶ್ ಆಗ್ತಾ ಇದ್ರು. ನನಗೆ ಬಂದು ಅಶ್ವಿನಿ ಗೌಡ ಅವ್ರು ಗೆಲ್ಲಬೇಕು, ಅವರೇ ಗೆಲ್ತಾರೆ ಅನ್ನೋದು ನನ್ನ ಒಪ್ಪಿಸಿದೆ ಸರ್. ಇನ್ನೊಂದು ಕಡೆ ಅಂತಂದ್ರೆ ಬೇರೆ ಯಾವ ಸೀಸನಲ್ಲೂ ನೋಡಿರಲ್ಲ ಸರ್, ನಿಮ್ಮ ಸೀಸನ್ನಲ್ಲಿ ನಾನು ಹೇಳದ್ನಲ್ಲ ವೋಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಬ್ಯಾನರು, ಕಾರ್ಗಳಿಗೆ ಸ್ಟಿಕ್ಕರ್ ಹಾಕೋದು, ಊರೂರಲ್ಲಿ ದೊಡ್ಡದಾಗಿ ಪ್ರಚಾರ ಮಾಡೋದು. ಅಲ್ಲ ಅದೇನಾಗುತ್ತೆ ಸರ್, ಈಗ ಬಿಗ್ ಬಾಸ್ ಬಂದು ಬರೀ ವೋಟ್ ನ ನೋಡ್ಬಿಟ್ಟೆ ಡಿಸೈಡ್ ಮಾಡೋದು ಅಂತ ಅನ್ಕೊಳ್ಳಲ್ಲ. ಯಾಕಂದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಒಂದು ನಿಯಮನೂ ಇರುತ್ತೆ, ಬಿಗ್ ಬಾಸ್ ಆದ ಒಂದು ರೀತಿ ನೀತಿನೂ ಇರುತ್ತೆ. ಅದರಲ್ಲೂ ಒಂದು ಎಲ್ಲಾ ತರದ್ರಲ್ಲೂ ಗೆದ್ದಿ ಒಂದು ಟಾಸ್ಕ್ ಆಗಿರ್ಬೋದು ಎಲ್ಲಾದ್ರಿಂದ ನೋಡಿ ಅವರು ಡಿಸೈಡ್ ಮಾಡ್ತಾರೆ. ಬರೀ ಜನದ ವೋಟ್ ಇಂದಾನೇ ಗೆಲ್ಲಿಸ್ಬೇಕು ಅಂದ್ರೆ ಅದು ಬಿಗ್ ಬಾಸ್ ಏನಕ್ಕೆ ಅವಾಗ? ಸರ್ ಒಂದು ನಿಮಿಷ. ಸಂಜೆ ಏನಾಗುತ್ತೆ ಅಂದರೆ ಮೊದಲು ಈ ರಾಮಾಯಣ ಮಹಾಭಾರತ ಬರೋದು ಟಿವಿಲಿ ಬರೋದು, ಅವಾಗ ಜನರು ರಸ್ತೆಯಲ್ಲಿ ಒಬ್ಬರು ಕಾಣ್ತಾ ಇರಲಿಲ್ಲ, ಹೋಗ್ತಾ ಇರಲಿಲ್ಲ. ಇವಾಗ ಏನಾಗಿದೆ, ಬಿಗ್ ಬಾಸ್ ಟೈಮಲ್ಲಿ ಯಾವ ಮನೆಯಿಂದ ಕಿಟಕಿಯಿಂದ ನಗ್ತಾ ಇರ್ತಾರೆ, ಈ ಮನೆಗೆ ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಎಲ್ಲ ನಗ್ತಾ ಇರ್ತಾರೆ. ಏನು ಅಂದ್ರೆ ಬಿಗ್ ಬಾಸ್ ಅಂದರೆ ಏನು ಹೇಳ್ತಾ ಇರೋದು ಇಲ್ಲಿ, ಅವ್ರು ಹೇಳ್ದಂಗೆ ಯಾರು ಬೇಕಾದ್ರೆ ಗೆಲ್ಬೋದು. ನನ್ನ ವೈಯಕ್ತಿಕ ಅಷ್ಟು ಹೇಳಿದೆ. 6 ಜನ ಬಂದಿದ್ದಾರೆ, 6 ಜನ ವಿನ್ನರ್ಸ್ ಆಗಬೇಕು, ನನಗೆ ಖುಷಿ ಆಗುತ್ತೆ, 6 ಜನಕ್ಕೂ ಒಳ್ಳೇದಾಗಲಿ. ಆದರೆ ವೈಯಕ್ತಿಕವಾಗಿ ಏನಪ್ಪ ಅಂದರೆ ಗಿಲ್ಲಿ ನಟ ಆಗ್ಬೋದು, ನಗ್ಸೋದಾಗ್ಬೋದು, ಮಾನವೀಯತೆ ಆಗ್ಬೋದು, ಹ್ಯುಮ್ಯಾನಿಟಿ ಆಗ್ಬೋದು, ಮೆಸೇಜ್ ಕೊಡೋದಾಗ್ಬೋದು, ಮುಗ್ಧತೆಯಿಂದ ಹೇಳೋದಾಗ್ಬೋದು. ಇದೇನಾಗಿದೆ, ಇದು ಸೂಪರ್ ಸ್ಟಾರ್ ರಜನಿಕಾಂತ್ ವೈಫ್ ನೋಡ್ತಾರೆ. ಅಂದರೆ ತೆಲುಗುಲಾಗ್ಬೋದು, ತಮಿಳಲ್ಲಾಗ್ಬೋದು, ಹಿಂದಿಲಾಗ್ಬೋದು ಎಲ್ಲರೂ ಇದು ಕನ್ನಡ ಕಡೆ ಬಂದು ಬಿಗ್ ಬಾಸ್ ನೋಡೋ ಥರ ಮಾಡಿದಂಥ ಏಕೈಕ ವ್ಯಕ್ತಿಯು. ಗೆಲ್ಲೋದು ಬಿಡೋದು ಬಿಗ್ ಬಾಸ್ ಸಂಬಂಧಪಟ್ಟಿದ್ದು, ವೋಟಿಂಗ್ ಸಂಬಂಧಪಟ್ಟಿದ್ದು, ಅಥವಾ ಹ್ಯುಮ್ಯಾನಿಟಿ ಸಂಬಂಧಪಟ್ಟಿದ್ದು ಅವ್ರದ್ದೊಂದು ಟೀಮ್ ಇರ್ತದೆ, ಚರ್ಚೆ ನೋಡಿ ಮಾಡ್ತಾರೆ. ಇಲ್ಲಿ ಏನು ಖುಷಿ ಆಗಿದ್ದಪ್ಪ ಅಂತಂದರೆ, ನೀವು ಹೇಳ್ದಂಗೆ ಇವತ್ತು ಕರ್ನಾಟಕದಲ್ಲಿ ಒಂದು ಸಂಭ್ರಮ ಆಗಿದೆ. ಹೌದು, ನಾವೆಲ್ಲ ಸಂಭ್ರಮ ಆಗಿದೆ. ಚಲನಚಿತ್ರ ಆಗ್ಬೋದು, ಚಿಕ್ಕ ಮಿಡಿ ಆಗ್ಬೋದು, ದೂರದರ್ಶನ ಆಗ್ಬೋದು, ಎಲ್ಲದು ಕನ್ನಡ ಚಿತ್ರರಂಗನ ಒಂದು ರೀತಿ ಹೈಪ್ ತೊಗೊಂಡೋಗಿದ್ದಾರೆ. ನಿಜವಾಗ್ಲೂ ನನ್ನ ಕಡೆಯಿಂದ, ನಿಮ್ಮ ಕಡೆಯಿಂದ, ಪವರ್ ಟಿವಿ ಕಡೆಯಿಂದ ಒಂದು ಗಿಲ್ಲಿಗೆ ಒಂದು ಗುಡ್ ಲಕ್ ಹೇಳೋಣ, ಆಲ್ ದ ಬೆಸ್ಟ್ ಹೇಳೋಣ. ಅವರು ವಿನ್ನರ್ ಆಗಿ, ಜೊತೆಗೆ ಬಂದಂಥ ಎಲ್ಲ ಸ್ಪರ್ಧಿಗಳಿಗೂ ನಮ್ಮೆಲ್ಲ ಕಂಟೆಸ್ಟೆಂಟ್ಲೇ ಕೂತಿದ್ದೀವಿ, ನಮ್ಮ ಕಡೆಯಿಂದ ಅವ್ರು ಒಳ್ಳೇದಾಗಲಿ. 6 ಜನ ಬಂದಿದ್ದಾರೆ, ಯಾರು ಗೆಲ್ತಾರೆ ಬಿಡ್ತಾರೆ ನಮಗೊಂದು ಗೊತ್ತಿಲ್ಲ. ಬಟ್ ನನ್ನ ವೈಯಕ್ತಿಕವಾಗಿ ನಮ್ಮ ಗಿಲ್ಲಿ ಗೆಲ್ಲದೇಳಿ ನಮ್ಮ ರಾಜ್ಯದ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಸೂಪರ್. ಅದು ಈ ರೀತಿಯಾಗಿ ಹೆಲ್ದಿ ಆಗಿದ್ರೆ ಓಕೆ ಸರ್. ಬಟ್ ನೀವು ನೋಡಿರ್ತೀರಿ ರೀಲ್ಸು ಸೋಷಿಯಲ್ ಮೀಡಿಯಾದಲ್ಲಿ ಹೆದರು ಸಾವಿರ ಲೆವೆಲ್ಗೆಲ್ಲ ಖಂಡಿತ. ಅದನ್ನೇ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಜಿಮ್ರಿ ಮನೆ ಮಾಡ್ಕೋತೀನಿ, ಯಾರೇ ಗೆಲ್ಲಿ ಯಾರೇ ಸೋಲ್ಲಿ. ಸೊ ಆಲ್ರೆಡಿ ಗಿಲ್ಲಿ ಗೆದ್ದಾಗಿದೆ.
ಫಸ್ಟ್ ವಾರ್ ಸೆಕೆಂಡ್ ವಾರ್ಗೆ ಗೆದ್ದಾಗಿದೆ. ಇದು ಬರೀ ಟ್ರೋಫಿಗೆ ಕೊಡ್ತಾರೆ ಅಷ್ಟೇ. ಟೆನ್ಷನ್ ಮಾಡ್ಕೋಬೇಡಿ, ಯಾರು ಗೆದ್ರು ಸಮಾನ ಸ್ವೀಕರಣ ಮಾಡಿ ಅಲ್ಲೆಲ್ಲ ಎಲ್ಲ ಸ್ಪರ್ಧೆಗಳಿದ್ದಾರೆ ಸರ್. ಇನ್ನೊಂದು ಗಮನ ಇಟ್ಕೊಳ್ಕೋಬೇಕು, ಗಿಲ್ಲಿ ಈ ಲೆವೆಲ್ಗೆ ಬರೋಕ್ಕೆ, ಗಿಲ್ಲಿ ಈ ಎತ್ತರಕ್ಕೆ ಬೆಳೆಯೋಕ್ಕೆ ಆ ಸಾಹಸ ಎಲ್ಲ ಇವರೆಲ್ಲ ಕಾರಣನೇ. ಹೌದು, ಎಲ್ಲರೂ ಇವರೆಲ್ಲ ಕೋಆಪರೇಟ್ ಮಾಡಿದಕ್ಕೆ, ಇವರೆಲ್ಲ ಸಹಕಾರ ಮಾಡಿದಕ್ಕೆ, ಇವರ ವಿರುದ್ಧ ಮಾಡಿದಕ್ಕೆ ಗಿಲ್ಲಿ ಹಂಗೆ ಬೆಳಕ್ಕೆ ಸಾಧ್ಯವಾಗ್ತದೆ. ಸೊ 6 ಜನ ಏನಿದಾರಲ್ಲ ಅವರೆಲ್ಲ ಒಂದು ಸಹಕಾರ ಅಂದರೆ ಗಿಲ್ಲಿ ಬೆಳಿತಿದ್ದಾರೆ. ಸೊ ಅವ್ರು ಗಿಲ್ಲಿ ಗೆದ್ರೆ ಇವರೆಲ್ಲರಿಗೂ ಒಂದು ಅವರ ಆಶೀರ್ವಾದ ಅಂದರೆ ಹೇಳ್ಬೋದು.